ಈಗ ಪತ್ರ ಓದೋಣವಾ? ಪುಷ್ಪ ಅವ್ರು ಬರೀತಿದ್ದಾರೆ ಬೆಂಗಳೂರಿನಿಂದ. ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾದ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಅವರವರ ಮಗಳ ಬಗ್ಗೆ ಕೇಳ್ತಿದ್ದಾರೆ ಗುರುಜಿ. ಅವರು ಹುಟ್ಟಿದ ದಿನಾಂಕ 12/3/87 ಅಂತೆ. ಗುರುವಾರ ಸಂಜೆ 6:35 ಅಂತ ಹೇಳ್ತಿದ್ದಾರೆ. ಅವರು ಕೇಳ್ತಿದ್ದಾರೆ ಗುರುಜಿ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟೋ ಹೆಣ್ಮಕ್ಳಿಗೆ ಮದ್ವೆ ಆಗೋ ತುಂಬಾ ಕಷ್ಟನಾ ಗುರುಜಿ? ಹಾಗೆ ಮದ್ವೆ ಆದ್ರೆ ಅವ್ರ ಅತ್ತೆ ಮನೆಯವ್ರಿಗೆ ಏನಾದ್ರೂ ತೊಂದರೆ ಆಗತ್ತಾ? ದಯಮಾಡಿ ಪರಿಹಾರ ತಿಳಿಸಿ ಅಂತ. ಯಾಕಂದ್ರೆ ಸಾಕಷ್ಟು ಜನ ಹುಡುಗನ ಕಡೆಯವ್ರು ಬಂದಿದ್ದಾರೆ, ನಮ್ಮ ಜಾತಕವನ್ನ ತಗೊಂಡ್ ಹೋಗ್ತಾರೆ, ಆದ್ರೆ ಯಾರು ಮದ್ವೆ ಆಗ್ತೀವಿ ಇನ್ ಮುಂದ್ ಬರ್ತಿಲ್ಲ. ಅವ್ರ ಮಗಳು ತುಂಬಾನೇ ಧೈರ್ಯಗೊಂದಿದ್ದಾರಂತೆ, ಮದ್ವೆ ಆದಾಗ್ತಾನೆ ಅಂತ ಹೇಳ್ತಾರಂತೆ. ದಯವಿಟ್ಟು ಧೈರ್ಯ ನೀವೇ ಹೇಳ್ಬೇಕು ನಮ್ಮ ಮಗಳಿಗೆ ಅಂತ ಹೇಳ್ತಿದ್ದಾರೆ. ಏನು ಅಂದ್ರೆ, ನಿಮ್ಮ ಮಗಳಿಗೆ ಇರ್ತಕ್ಕಂಥ ಆಶ್ಲೇಷ ನಕ್ಷತ್ರ, ಕೆಲವರಿಗೆ ಮೂಲ ನಕ್ಷತ್ರದ ಹೆಣ್ಣು ಮಕ್ಕಳು ಅಂತ ಹೇಳ್ತೀವಿ. ಆಶ್ಲೇಷ ನಕ್ಷತ್ರ ಅತ್ತೆ ಇಲ್ದಿರ ಮನೆ ಕೊಡಿ, ಮೂಲ ನಕ್ಷತ್ರ ಮಾವ ಇಲ್ದಿರೋ ಮನೆ ಕೊಡಿ. ಅಕಸ್ಮಾತ್ ಕೊಟ್ರೆ ಮಾವಂದ್ರು ಹೋಗ್ಬಿಡ್ತಾರೆ, ಆಶ್ಲೇಷ ನಕ್ಷತ್ರ ಇದ್ರೆ ಅತ್ತೆ ಹೋಗ್ಬಿಡ್ತಾರೆ ಅನ್ನೋ ಭಯ. ಇದು ಪಾದಭೇದಕ್ಕೆ ಮಾತ್ರ. ಯಾವುದು ತಿಳ್ಕೊಳ್ಳಿ, ಒಂದು ಕಾಮನ್ ಸೆನ್ಸ್ ಅರ್ಥ ಮಾಡ್ಕೋಬೇಕು. ಅವಳ ಜಾತಕದಲ್ಲಿ ಅಷ್ಟಮ ಸ್ಥಾನ 8ನೇ ಮನೆ ಯಾರಿದೆ ಅಂತ ನೋಡ್ಕೊಳ್ಳಿ. ಅದು ಆಶ್ಲೇಷ ನಕ್ಷತ್ರಕ್ಕೆ ಅಷ್ಟಮ ಸ್ಥಾನ. 8ನೇ ಮನೆ ಅಕಸ್ಮಾತ್ ಶುಕ್ರ ಇದ್ರೆ ಹೆಂಗಸರೇ ಹೋಗ್ತಾರೆ, ಗ್ಯಾರಂಟಿ ಅತ್ತೆ ಹೋಗ್ತಾಳೆ ಅನ್ನೋದು ಖಚಿತ. ಅಕಸ್ಮಾತ್ 8ನೇ ಸ್ಥಾನ ಕುಜ ಆಗ್ಬಿಟ್ರೆ ಅಪಮೃತ್ಯು ಸಂಕೇತವಾಗಿ ಯಂತ್ರವನ್ನು ಇಟ್ಟಾಗ ತೊಂದರೆ ಆಗೋದಿಲ್ಲ ಅಂತ ವಿಶೇಷವಾಗಿ. ಇಲ್ಲ ಅಷ್ಟಮ ಸ್ಥಾನ ಗುರುಸ್ಥಾನವೇ ಇದ್ರೆ ಖಂಡಿತ ಕಾಪಾಡ್ತಾನೆ, ಯಾವ ಯೋಚನೆಗಳು ಇಲ್ಲ ಅಂತ ಅವಳ ಜಾತಕದಲ್ಲಿ ನೋಡಬೇಕು. ಪರಿಶೀಲನೆ ಮಾಡೋರು ಸರಿಯಾಗಿ ಪರಿಶೀಲನೆ ಮಾಡದಿದ್ರೆ ಹಲ್ಲು ನೋವಿಗೆ ಎಲ್ಲರೂ ಒಂದೇ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ. ಒಂದು ಹಲ್ಲಿಗೆ ಕೀಳಬೇಕು, ಒಂದು ಹಲ್ಲಿಗೆ ಕ್ಲಿಪ್ ಹಾಕಬೇಕು, ಇನ್ನೊಂದು ಫಿಲ್ಲಿಂಗ್ ಮಾಡಬೇಕು, ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡಲೇಬೇಕು. ಗೊತ್ತಾಗಲ್ಲ ದಡ್ಡ ಮುಂಡೆವು. ಆದ್ರಿಂದ ಅವರುಗಳೆಲ್ಲ ನೀವು ಯಾವ ಕಾಲಕ್ಕೂ ಲೋಪದೋಷಗಳನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಪರಿಹಾರ ಅಂತ ಭಗವಂತ ಇಟ್ಟಿರ್ತಾನೆ. ಆದರೆ ಎಷ್ಟು ಮಟ್ಟಿಗೆ ನೀವು ಹೋಗಿ ಆ ಪರಿಹಾರ ಸ್ವೀಕರಿಸ್ತೀರಾ ಅದು ಗೊತ್ತಿರಬೇಕು. ಅದಕ್ಕೆ ಈ ಆಶ್ಲೇಷ ನಕ್ಷತ್ರಕ್ಕೆ ಮಗಳಿಗೆ ಮದುವೆ ಆಗೋದು ತಡ ಅಂತಲ್ಲ. ಅವ್ರುಗಳಿಗೆ ಕೆಲವ್ರಿಗೆ ಭಯ, ಇನ್ಫೀರಿಯರಿಟಿ. ಸಾಯ್ತಕ್ಕಂಥವ್ರು ಕೋಇನ್ಸಿಡೆಂಟ್ ಆಗಿ ಸತ್ರು ಅದೇ ವಿಶೇಷ. ಅವಳಿಗೂ ಅತ್ತೆ ಆದವಳಿಗೆ ಯಾವುದೇ ಒಂದು ಅತ್ತೆ ನಿಮ್ಮ ಮಗಳಿಗೆ ಆಗಬೇಕು ಅಂತ ಬರಬೇಕು ಅಂದರೆ ಹಣೆ ಬರದಲ್ಲಿ ಬರ್ದಿದ್ರೆ ಅವಳಿಗೆ ಅಕಸ್ಮಾತ್ ಗುರುಬಲ ಜೋರಾಗಿತ್ತು, ಅಕಸ್ಮಾತ್ ಶುಕ್ರ ಬಲ ಜೋರಾಗಿತ್ತು, ಅಕಸ್ಮಾತ್ ರವಿನೇ ಸ್ವತಃ ಅಲ್ಲಿ ಕೂತಿದ್ದ, ಆರೋಗ್ಯ ದೇವತೆ, ಕರ್ಮಸ್ಥಾನಾಧಿಪತಿ ಶನಿನೇ ಕೂತಿದ್ದ, ಆಗ ಯಾವ ಚಿಂತನೆ ಮಾಡಬೇಕಾಗಿಲ್ಲ. ಶನಿ ಅಕಸ್ಮಾತ್ ಇಲ್ಲದಿದ್ದರೆ, ನೀಚದಲ್ಲಿ ಕೂತಿದ್ದರೆ ಮಾತ್ರ ಆ ಭಯ ಅಂತ ಅತ್ತೆ ಅಂದ್ರು. ಯಾಕೆಂದ್ರೆ ಎಲ್ಲರೂ ಜಾತಕನ ಜನರಲ್ ನೋಡ್ಬಿಡ್ತಾರೆ, ಆಶ್ಲೇಷ ನಕ್ಷತ್ರ ಬೇಡ ಬೇಡ ಇಟ್ಬಿಡು, ಬೇಡ ಬೇಡ ಅಂದ್ಬಿಡ್ತಾರೆ. ಅಷ್ಟೇ ವಿನಃ ಸರಿಯಾಗಿ ಪರಿಶೀಲನೆ ಮಾಡಿ ಇದಕ್ಕೆ ಸರಿತಿದ್ದು ಪಡಿಸ್ಕೋಬೋದಾ, ಇದನ್ನ ಹೇಗೆ ಪಡಿಸ್ಬೇಕು, ಇಂಥವ್ರನ್ನ ಫಾರಿನ್ ಕಳಿಸ್ಬಿಡ್ಬೇಕು, ಬೇರೆ ವಿದೇಶಕ್ಕೆ ಕಳಿಸ್ಬಿಡ್ಬೇಕು, ಹೊರ ದೇಶಕ್ಕೆ ಕಳಿಸ್ಬೇಕು. ಆಶ್ಲೇಷ ನಕ್ಷತ್ರ ಯಾವುದು? ನೀರು. ನೀರಿನ ಪ್ರಾಂತದಲ್ಲಿ ಪಶ್ಚಿಮ ಅಂತಕ್ಕಂಥದ್ದು ಶನಿ. ಆದ್ರಿಂದ ಮನೆಯಿಂದ ಪಶ್ಚಿಮ ಅಥವಾ ಮನೆಯಿಂದ ಪಶ್ಚಿಮ ದೇಶ ಅಥವಾ ಮನೆಯಿಂದ ಪಶ್ಚಿಮ ರಾಜ್ಯ ಅಥವಾ ಮನೆಯಿಂದ ಪಶ್ಚಿಮದಲ್ಲಿ ಇರತಕ್ಕಂಥ ನೀರಿರೋ ಸ್ಥಳದಲ್ಲಿ ಕಳಿಸ್ಬಿಡ್ಬೇಕು. ಇಂಥವ್ರ ಸ್ಥಳದಲ್ಲಿ ಕಳಿಸಿದಾಗ ಆ ದೋಷಗಳು ಅಂದ್ರೆ ಮಗನ್ನ ಸೊಸೆನ ದೂರ ಆ ರೀತಿ ಇಟ್ಟಾಗ ಈ ದೋಷಗಳು ಹೋಗುತ್ತೆ. ಎಷ್ಟವರೆಗೂ? 1.5 ವರ್ಷ. ಮದುವೆ ಆದ 1.5 ವರ್ಷಕ್ಕೆ. ಆದರೆ ಇವ್ರ ನಿಯಮ ನಿಷ್ಠೆಯಲ್ಲಿರಬೇಕು. ಆ ನಿಯಮ ನಿಷ್ಠೆಗೆ ಒಂದು ಕಾರ್ಯಕ್ರಮವೇ ಮಾಡ್ಕೊಡ್ತೀನಿ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಸರಿಯಾಗಿ ಹೇಳೋಕ್ಕೆ ಒಂದು ಸಮಯ ಬೇಕು. ಆದ್ರಿಂದ ನಿಮ್ಮ ಮಗಳಿಗೆ ಒಂದು ಹೇಳ್ತೀನಿ, ಮಗಳಿಗೆ ಮದುವೆ ಆಗಬೇಕು, ಅಷ್ಟೇ ಜನ ಬೇಕಾಗಿರೋದು ನಿಮಗೆ. ಆಶ್ಲೇಷ ನಕ್ಷತ್ರ ಮಗಳು ಇಷ್ಟನ್ನು ಮಾಡಿ ಯಾವ ಕಾಲಕ್ಕೂ ತಲೆ ಕೆಡಿಸ್ಕೊಳ್ಳದೆ ವಿಶೇಷವಾಗಿ ಹಾವಿಗಿರ್ತಕ್ಕಂಥ ಯೋಗವನ್ನು ಪರಿವರ್ತನೆ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಬಾಲನಾಗಮ್ಮ ಅಂತಿದ್ದಾಳೆ. ಬಾಲನಾಗಮ್ಮ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಬಾಲನಾಗಮ್ಮನ್ನ ನೀವು ಎಷ್ಟೋ ಕಥೆಗಳು ಕೇಳಿರ್ಬೋದು, ಮಾಂತ್ರಿಕರ ಕಥೆ ಕೇಳಿರ್ಬೋದು, ಸಿನಿಮಾಲ್ ಕೇಳಿರ್ಬೋದು. ಆದರೆ ನಿಜವಾದ ಬಾಲನಾಗಮ್ಮ ಕ್ಷೇತ್ರ ಇದುವರೆ ತನಕ ನಾ ಭೂತವನ ಭವಿಷ್ಯತ್ ಯಾರೂ ನೋಡಿಲ್ಲ. ಪೆದ್ದುಗಳು ಅಂದರೆ ನಿಜ ಸ್ಥಿತಿಯಲ್ಲಿ ಈ ಸರ್ಪಗಳು ಇನ್ನೇನು ಅಂದರೆ ಬಾಲನಾಗಮ್ಮ ಕ್ಷೇತ್ರದಲ್ಲಿದೆ. ಬಾಲನಾಗಮ್ಮ ಇನ್ನೇನಿಲ್ಲ, ಬಾಗೇಪಲ್ಲಿ ಹತ್ರ ಇರ್ತಕ್ಕಂಥ ಈಶ್ವರ ದೇವಸ್ಥಾನದಲ್ಲಿದೆ. ಆಂಧ್ರ ಬಾರ್ಡ್ರದು. ಕರ್ನಾಟಕದಿಂದ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ದಾಟಿ ಹಿಂಗೆ ಹೋದರೆ ಬಾಗೇಪಲ್ಲಿ ಅಂತ. ಅಲ್ಲಿ ಒಂದು ವಿಶೇಷವಾಗಿ ರಾಮನ ಕ್ಷೇತ್ರ ಇದೆ, ರಾಮನ ದೇವಸ್ಥಾನ ಇದೆ. ರಾಮಸಾಗರ ಅಂತ ದೊಡ್ಡ ಒಂದು ಸಾಗರ ಇದೆ ಹೋಗ್ತಾ ಬಲಭಾಗಕ್ಕೆ. ಅಲ್ಲಿ ಆ ರಾಮರ ದೇವಸ್ಥಾನ ಕೆಳಭಾಗದಲ್ಲಿ ಬಾಲನಾಗಮ್ಮ ವಾಸ. ಅಂದರೆ ಇವತ್ತಿಗೂ ಆ ಬಾಲನಾಗಮ್ಮನ ಪೂಜೆಯನ್ನು ಇವರು ಗ್ರಾಮ ದೇವತೆಯಾಗಿ ಪೂಜೆ ಮಾಡ್ತಾ ಇದ್ದಾರೆ. ಆ ಗ್ರಾಮ ದೇವತೆ ಹತ್ರ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುಹೆ ಒಳಭಾಗದಲ್ಲಿದೆ. ನೀವು ಅಲ್ಲಿ ಏನಂದ್ರೆ ಮದುವೆ ಆಗದಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಒಂದು ಬಂಗಾರದ ಆಗಿರ್ತಕ್ಕಂಥ ಒಂದು ನಾಣ್ಯವನ್ನ ಅಥವಾ ಬಂಗಾರದಲ್ಲಿರ್ತಕ್ಕಂಥ ಮಾಂಗಲ್ಯವನ್ನ ಅಥವಾ ಬಂಗಾರದಲ್ಲಿ ಏನೋ ಒಂದು ನಾನು ಮಾಡಿಸ್ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಥಾಶಕ್ತಿ ಮದುವೆ ಆದಮೇಲೆ ಹೀಗೆ ಹಾಕಬೇಕು ಅಂತಲ್ಲ. ಅವ್ರು ಏನು ಮಾಡ್ತಾರೆ, ಒಂದು ಹರ್ಷಣದ ಕೊಂಬಲ್ಲಿರ್ತಕ್ಕಂಥ ಒಂದು ಮಾಂಗಲ್ಯವನ್ನು ಕಟ್ತಾರೆ. ಇದೇ ಮಾಂಗಲ್ಯವನ್ನ ಅಂದರೆ ಹರ್ಷಣದ ಕೊಂಬಲ್ ಕಟ್ಟಿರತಕ್ಕಂಥ ತಾಯ್ತನ್ನೇ ಅದನ್ನ ಹರ್ಷಣದ ಕೊಂಬಲ್ ಇದೇ ಮಾಂಗಲ್ಯವನ್ನ ನಾನು ಕಟ್ತೀನಿ ನನ್ನ ಮಗಳಿಗೆ ಅಂತ ಪ್ರಾರ್ಥನೆ ಮಾಡಬೇಕು. ಇವಳನ್ನ ನಿನ್ನ ಪಾದಕ್ಕೆ ಹಾಕ್ತಾ ಇದ್ದೀನಿ, ಎಲ್ಲಿ ಮದುವೆ ಮಾಡಿಸ್ಕೊಡ್ತೀಯೋ ಆ ಗಂಡ ನೀನೇ ಹುಡ್ಕೂನಿ. ಹೆಂಗ್ ಬರ್ತಾನೆ ಗಂಡು ಅಂದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ, ನೀನು ಹಳೆ ಸೆಲೆಕ್ಷನ್ ಮಾಡಬೇಕು, ಇವನ ಅವನ ಅಂತ. ಆ ಲೆವೆಲ್ಗಾಗತ್ತೆ. ಯೋಚನೆ ಮಾಡಬೇಡ, ಒಳ್ಳೇದಾಗ್ಲಿ. ಬಾಲನಾಗಮ್ಮನ ಕಾಪಾಡ್ತಾಳೆ. ಆದ್ರೆ ಆ ಹರಕೆ ಮಾತ್ರ ಯಾವ ಕಾಲಕ್ಕೂ ತಿಳ್ಕೋಬೇಕು, ಮದುವೆ ಆದ 1.5 ತಿಂಗಳಲ್ಲಿ ಮುಗಿಸ್ಬೇಕು.
ಯಾಕೆಂದರೆ 1.5 ವರ್ಷ ಕಾಲ ಇವರು ದೂರ ಇಡಬೇಕು. ಮದುವೆ ಆದ 1.5 ತಿಂಗಳಲ್ಲಿ ವಿಶೇಷವಾಗಿ ಹೋಗಿ ಆ ಕಾಣಿಕೆಯನ್ನು ಸಲ್ಲಿಸ್ಬಿಡ್ಬೇಕು, ನಮಸ್ಕಾರ ಮಾಡಬೇಕು. ಇಲ್ಲದೇ ಇದ್ರೆ ಮತ್ತೆ ತಿರುಗಿ ಯಾವ ಕಷ್ಟ ಬಂದರೂ ಇವ್ರನ್ನ ಕೇಳ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ, ತಿರುಗಿ ನನ್ನ ಹತ್ರನೇ ಬರಬೇಕು. ಯಾಕೆಂದರೆ ಆ ಪರಿಹಾರ ಯಾವನಿಗೂ ಗೊತ್ತಿಲ್ಲ, ಆ ಮೂಲ ಮಂತ್ರನೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ಒಂದು ಪರಿವರ್ತನೆ ನೀವು ಮಾಡ್ಕೊಳ್ಳಿ, ಒಳ್ಳೇದಾಗಲಿ, ನಿಮ್ಮ ಮಗಳಿಗೆ ಅತಿ ಶೀಘ್ರದಲ್ಲಿ ಕಲ್ಯಾಣವಾಗಲಿ. ಆದರೆ ಏನು ಅಂದರೆ ಜ್ಯೇಷ್ಠ ನಕ್ಷತ್ರದ ಹುಡುಗ ಸಿಗ್ತಾನೆ, ಆ ಜ್ಯೇಷ್ಠ ನಕ್ಷತ್ರ ಪರಿವರ್ತನೆ ಆಗುತ್ತೆ. ಆ ಜ್ಯೇಷ್ಠ ನಕ್ಷತ್ರದಲ್ಲಿ ಏನಂದರೆ ಇಬ್ಬರಾಗಿರ್ತಕ್ಕಂಥ ಗಂಡು ಮಕ್ಕಳು ಇರ್ತಾರೆ ಅವ್ರ ಮನೆಯಲ್ಲಿ. ಖಂಡಿತವಾಗ್ಲಿ ಆ ಗಂಡು ಮಕ್ಕಳಿರೋ ಮನೆಯಲ್ಲಿ ಹೆಣ್ಣು ಮಕ್ಕಳು ಮದುವೆ ಆಗಿರ್ತಕ್ಕಂಥವಳು ದೂರದಲ್ಲಿರ್ತಾಳೆ, ಅಂದರೆ ಅವಳು ವಿದೇಶದಲ್ಲಿರ್ತಾಳೆ, ಅಥವಾ ಮದುವೆ ಆಗಿಲ್ಲದೆ ಯಾವ ಕಾಲಕ್ಕೂ ಅವ್ರ ಮನೇಲಿ ಹೆಣ್ಣು ಸಂತತಿನೇ ಇರಲ್ಲ. ಇಂಥ ಮನೆಯಲ್ಲಿ ಒಂದು ಜ್ಯೇಷ್ಠ ನಕ್ಷತ್ರದ ಹುಡುಗ ಇರ್ತಾನೆ, ಆ ಹುಡುಗನಿಗೆ ನಿನ್ನ ಮಗಳು ಮದುವೆ ಆಗುತ್ತೆ. ಇದು ಖಚಿತ, ಸತ್ಯ, ಬರೆದಿಟ್ಕೊಳ್ಳಿ.